ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಗೃಹ ಪ್ರವೇಶ ಇದೆ, ಸೊ ಅದಕ್ಕೋಸ್ಕರ ಬೇಗ ಹೋಗಬೇಕಲ್ವಾ, ಅದಕ್ಕೆ ಟಿಫನ್ ಮಾಡಿಬಿಟ್ಟು ತಿಂದ್ಬಿಟ್ಟು ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಹೋಗೋಣ ಅಂತೇಳಿ ಬೇಗ ಎದ್ದೇಳ್ಬಿಟ್ಟು ಟಿಫನ್ ಮಾಡೋಣ ಅಂತೇಳಿ ಇವತ್ತು ಪೂರಿ ಮತ್ತು ಕಾಬೂಲ್ದು ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ, ಗ್ರೇವಿ. ಸೊ ಅದಕ್ಕೋಸ್ಕರ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾನು ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ಒಂದು ಹಿಡಿಯಷ್ಟು ಕಟ್ ಮಾಡಿ ಸಣ್ಣದಾಗಿ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ತಗೊಂಡಿದ್ದೀನಿ, ಶುಂಠಿ 1 ಇಂಚಷ್ಟು ತಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆಯಷ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ 2 ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೂ ಕೂಡ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊಬ್ಬರಿನ ಹಾಕ್ತಾಯಿದ್ದೀನಿ ಫಸ್ಟಿಗೆ, ಏಕೆಂದರೆ ಕೊಬ್ಬರಿ ಚಿಕ್ಕ ಪೀಸಸ್ ಆಗಿ ಹಾಗೆ ಇದ್ಬಿಡುತ್ತೆ ಮಸಾಲೆ ಎಲ್ಲ ಹಾಕಿ ರುಬ್ಬೋದ್ರಿಂದ. ಅದಕ್ಕೋಸ್ಕರ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಬೇಕಂದರೆ ತುರಿದು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಪೀಸಸ್ ಆಗಿ ಕಟ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಯಾವಾಗ ಬೇಕೋ ಆವಾಗ ಹಾಕ್ಕೊತೀನಿ. ನೋಡಿ, ಈ ರೀತಿ ಒಂದು ತರಿಯಾಗಿ ರುಬ್ಕೊಂಡ್ರೆ ಪೀಸಸ್ ಆಗಿ ಇರಲ್ಲ, ಕೊಬ್ಬರಿ ಕೂಡ ನುಣ್ಣಗಿರುತ್ತೆ. ಈಗ ಮಿಕ್ಕಿದ ಐಟಮ್ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಷ್ಟು ಕಾಬೂಲ್ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಗೋಡಂಬಿ ಕೂಡ ಹಾಕ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ನನ್ನ ಹತ್ರ ಖಾಲಿ ಆಗಿತ್ತಲ್ವ, ಅದಕ್ಕೋಸ್ಕರ ಹಾಕಿಲ್ಲ. ಇದಕ್ಕೆ ಬಂದು 1 ಏಲಕ್ಕಿ, 2 ಚಕ್ಕೆ, ಲವಂಗ 2 ಹಾಕಿದ್ದೀನಿ. ಈಗ ರುಬ್ಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಮಸಾಲೆ ಈಗ ರೆಡಿ ಆಯಿತು. ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಕಾಬೂಲ್ನ ನಾನು ನೀಟಾಗಿ ತೊಳೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟು ಓವರ್ ನೈಟ್ ನೆನೆಸಿಟ್ಟಿದೆ. ಈಗ ಬೆಳಗ್ಗೆ ನಾನು ಮಾಡ್ತಾ ಇರೋದು ಟಿಫನ್ಗೆ ಅಂತೇಳಿ. ಈಗ ನೋಡ್ತಾ ಇರ್ಬೋದು, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ 1-2 ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಂದರೆ ನೀವಿಲ್ಲಿ ಹಸಿಮೆಣಸಿನ್ಕಾಯಿ ಕೂಡ 2 ಸೀಳಿಸಿ ಹಾಕ್ಕೋಬೋದು, ನಾನು ಕೂಡ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ 1 ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮಿಕ್ಸಿದ್ದ ಅಲ್ವಾ ಮಸಾಲೆ ರುಬ್ಬಿ ಮಿಕ್ಕಿರೋದನ್ನು ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ. ಸೊ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾನು ಇಲ್ಲಿ ಒಂದು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನನ್ನ ಹತ್ರ ಹಸಿ ಕರಿಬೇವು ಸೊಪ್ಪು ಖಾಲಿಯಾಗಿದ್ದು, ಅದಕ್ಕೋಸ್ಕರ ಒಣಗಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನು 1-2 ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕಾಬೂಲ್ನ ಹಾಕ್ತಾಯಿದ್ದೀನಿ. ಕಾಬೂಲ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಗನೂ ಕೂಡ ಬೇಯುತ್ತೆ. ಅದಾದ ನಂತರ ನೋಡ್ತಾ ಇರ್ಬೋದು, ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೇಕಂದರೆ ಫಸ್ಟಿಗೆ ನೀವು ಮಸಾಲೆ ಹಾಕ್ಕೊಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು, ಅಥವಾ ಕಾಬೂಲ್ ಹಾಕ್ಕೊಂಡು ಮಸಾಲೆನೂ ಕೂಡ ಹಾಕ್ಕೋಬೋದು. ಫಸ್ಟ್ಗೆ ಮಸಾಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಕಾಬೂಲ್ ಹಾಕ್ಕೋಬೋದು, ಅಥವಾ ನಾನು ಕಾಬೂಲ್ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡಿದ್ದು ಆ ರೀತಿಯಲ್ಲಿ ಕೂಡ ಮಾಡ್ಕೋಬೋದು. 2 ಮೆಥಡಲ್ಲಿ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಈಗ 1-2 ಟೇಬಲ್ ಸ್ಪೂನಷ್ಟು ಧನಿಯಾ, ಹಚ್ಚಿದ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಅರಿಶಿನ 1 ಅರ್ಧ ಟೇಬಲ್ ಸ್ಪೂನಷ್ಟು, ಹಾಗೆ ಚಿಕನ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ, ಅಂದರೆ ನೀರು ಹಾಕ್ದೇನೆ ಬೇಯಿಸ್ಕೊಳ್ಬೇಕಾಗುತ್ತೆ. ಆಗ ಮಸಾಲೆ ಎಲ್ಲನೂ ಕೂಡ ಹಿಡಿಯುತ್ತಲ್ವ ಕಾಬೂಲ್ಗೆ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ನಾನು ಈಗಲೇ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಬೇಕಂದರೆ ನೀವು ಲಾಸ್ಟ್ಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಬೇಯಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಿಮಗೆ ಗಟ್ಟಿಯಾಗಿ ಬೇಕಾ ಅಥವಾ ಸ್ವಲ್ಪ ನೀರಾಗಿ ಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ, ಪೂರಿಗೆ ಅಲ್ವಾ, ಅದಕ್ಕೋಸ್ಕರ. ಇದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ, ಪರೋಟ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರಿಗೆ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯೇ ಇಲ್ವಾ ಅಂಥೇಳಿ ಚೆಕ್ ಮಾಡಿಕೊಂಡು ಈಗ ಎಲ್ಲ ಸರಿ ಹೋಗಿತ್ತು. ವಿಸಿಲ್ನ ಇಡ್ತಾ ಇದ್ದೀನಿ. 2 ವಿಸಿಲ್ ಅಥವಾ 3 ವಿಸಿಲ್ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಪೂರಿಗೆ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ.
ಹಿಟ್ಟು ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಈಗ ಜರಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಚಪಾತಿ ಅಥವಾ ಪೂರಿ ಪರೋಟ ಏನಾದರೂ ಮಾಡ್ಕೊಳ್ಬೋದು. ಈಗ ಜರಡಿ ಇಡ್ತಾಯಿದ್ದೀನಿ. ಜಾಸ್ತಿ ದಿನ ಆಯಿತು, 5 kg ತಂದಿದ್ದು, ಇಬ್ಬರೇ ಅಲ್ವಾ ಇರೋದು, 4 ಚಪಾತಿ ಮಾಡ್ಕೊಂಡ್ರೆ ನಮ್ಮಿಬ್ಬರಿಗೂ ಸರಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ದಿನ ಆಯ್ತಲ್ವ, ಹುಳ ಏನಾದರೂ ಬಿದ್ದಿದೆಯೇ ಇಲ್ವಾ ಅಂಥೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೂಡು ಕಟ್ಟಿತ್ತು, ಅದಕ್ಕೋಸ್ಕರ ಎಲ್ಲ ಹಿಟ್ಟನ್ನು ಕೂಡ ನಾನು ಈ ರೀತಿ ಜರಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನೋಡಿ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ಆ ನಂತರ ಹಾಕ್ಕೊಂಡ್ರೆ ಹುಳ ಬೀಳುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಏಕೆಂದರೆ 5 kg ಇಟ್ಟು ನಾವಿಬ್ಬರೇ ಇರೋದಲ್ವ, ಸ್ವಲ್ಪ ಕಡಿಮೆ ಮಾಡ್ಕೊತೀವಿ, ಅದಕ್ಕೋಸ್ಕರ ಬೇಗನೆ ಹುಳ ಬಿದ್ದುಬಿಡುತ್ತೆ. ಈಗ ಬಾಕ್ಸ್ಗೆ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಟೈಟಾಗಿ ಮುಚ್ಚಳ ಹಾಕಿಬಿಟ್ರೆ ಸುಮಾರು ದಿನ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ನನಗೆ ಎಷ್ಟು ಬೇಕೋ ಅಷ್ಟು ಪೂರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಎರಡು ಬೌಲಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕಾಬೂಲ್ಗೆ ವಿಸಿಲ್ ಕೂಡ ಬಂದಾಯಿತು, ಇನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಈಗ ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಚಪಾತಿ ಹಿಟ್ಟು ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಪೂರಿಗೆ. ನೋಡ್ತಾ ಇರ್ಬೋದು, ಈ ರೀತಿ ಚಿಕ್ಕೊಂಡೆ ಮಾಡ್ಕೊಂಡಿದ್ದೀನಿ. ಒಂದು 10 ಪೂರಿ ಮಾಡ್ಕೊಂಡ್ರೆ ಇಬ್ಬರಿಗೂ ಕೂಡ ಸರಿ ಹೋಗುತ್ತೆ. ಈಗ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಒಂದು 1/2 hour ನೆನೆಯೋಕ್ಕೆ ಬಿಟ್ಟರೆ ತುಂಬಾ ಮೆತ್ತಗೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ವಿಸಿಲ್ ತೆಗೆದು ತಣ್ಣಗಾದ್ಮೇಲೆ ನೋಡ್ತಾ ಇದ್ದೀನಿ ನೋಡಿ, ಸ್ವಲ್ಪ ನೀರಾಗಿದೆಯಲ್ವ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ. ಪೂರಿಗಲ್ವಾ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ. ಇದಕ್ಕೆ ಕಸೂರಿ ಮೇಥಿನ ನಾನು ಒಂದು ಹಿಡಿಯಷ್ಟು ಈ ರೀತಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಅಥವಾ 10 ನಿಮಿಷ ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ. ನೋಡಿ, ಕಾಬೂಲ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈಗ ಗ್ರೇವಿ ರೆಡಿಯಾಗಿದೆ. ಈಗ ಪೂರಿಗೆ ಈ ರೀತಿ ಲಟ್ಸ್ಕೊಂಡಿದ್ದೀನಿ. ಪೂರಿ ಸೈಜು ಸ್ವಲ್ಪ ದೊಡ್ಡ ಸೈಜಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಈಗ ಒಂದೊಂದು ಪೂರಿನೇ ಬಿಡ್ತಾಯಿದ್ದೀನಿ ನೋಡಿ. ಈ ರೀತಿ ಫಸ್ಟಿಗೆ ಈ ರೀತಿ ಅಂದ್ಕೊಂಡ್ರೆ ಉಬ್ಬಿ ಬರುತ್ತೆ, ಅದಾದ ತಿರ್ಸ್ಕೊಳ್ಬೇಕು. 2 ಚೌಟಿನೇ ತಿರ್ಸ್ಕೊಂಡ್ರೆ ನೀಟಾಗಿ ಕಲರ್ ಚೇಂಜ್ ಆಗುತ್ತಲ್ವ, ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಪೂರಿ ಕೂಡ ರೆಡಿಯಾಗುತ್ತೆ. ಆ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಕಾಬೂಲ್ ಗ್ರೇವಿ ಅನ್ನಕ್ಕೂ ಮತ್ತು ಪೂರಿಗೂ ಎರಡಕ್ಕೂ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ರೈಸ್ಗೆ ಮತ್ತು ಪೂರಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಪೂರಿ ಕೂಡ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಒಂದು 3 ಪೂರಿ ಹಾಕ್ಕೊಂಡು ಇದಕ್ಕೆ ಕಾಬೂಲ್ ಗ್ರೇವಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸೈಡ್ ಡಿಶ್ಗೆ ಅಂತೇಳಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಬೇಕಂದರೆ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೋಬೋದು. ಸೌತೆಕಾಯಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬರೀ ಈರುಳ್ಳಿನ ನಾನು ಕಟ್ ಮಾಡಿ ಸೈಡ್ ಡಿಶ್ಗೆ ಅಂತ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ, ಇನ್ನು ನನಗೆ ಕೂಡ ಸರ್ವ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಬೇಗನೆ ಆಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ. ಅದಾದ ನಂತರ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ವ, ಒಂದು 10-12 ಗಂಟೆ ಆಯಿತು. ನಾನು ನಮ್ಮ ಮನೆಯವ್ರು ಬರೋ ಅಷ್ಟರೊಳಗಡೆ ನಾನು ಕೂಡ ರೆಡಿ ಆಗಿಬಿಟ್ಟು ಒಂದು ವಿಡಿಯೋ ತಗೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಒಡವೆ ಏನು ಹಾಕ್ಕೊಂಡಿಲ್ಲ, ಏಕೆಂದರೆ ಊರಲ್ಲಿದೆ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಕೂಡ ಊರಿಂದ ಬರ್ತಾರೆ, ಅವ್ರನ್ನೂ ಕೂಡ ಕರ್ಕೊಂಡು ಬರ್ತೀವಿ. ಇನ್ನು ನಮ್ಮ ಅಮ್ಮನೂ ಕೂಡ ಬರ್ತಾರೆ, ನಮ್ಮ ಅಣ್ಣ ಅವ್ರ ಮನೇಲಿದ್ದಾರೆ. ಸೊ ಅವ್ರನ್ನ ಕೂಡ ಕರ್ಕೊಂಡು ಬರೋಣ ಅಂಥೇಳಿ ಹೋಗ್ತಾಯಿದ್ದೀವಿ ನೋಡಿ. ರೆಡಿ ಆಗಿಬಿಟ್ಟು ನಮ್ಮ ಮನೆಯವರು ಈಗ ಬಂದು ಅವ್ರು ರೆಡಿ ಆಗ್ತಾಯಿದ್ದಾರೆ. ಅಂದು ಹಾಗೆ ವಿಡಿಯೋ ತಗೊತಾ ಇದ್ದೀನಿ. ಫೋಟೋಸ್ ಕೂಡ 1-2 ತಗೊಂಡೆ. ಈಗ ರೆಡಿ ಆಗಿಬಿಟ್ಟು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಇವರು ಕೆಲ್ಸಕ್ಕೆ ಹೋಗಿ ಬೀಗ ಎಲ್ಲ ಕೊಟ್ಬಿಟ್ಟು ಬಂದ್ರ. ಸೊ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿದ್ದೆ. ಇವಾಗ ಇಬ್ಬರೂ ಕೂಡ ಹೋಗ್ತಾ ಇದ್ದೀವಿ. ಏನು ಟ್ರಾಫಿಕ್ ಇರಲಿಲ್ಲ, ಏಕೆಂದರೆ ಎಲ್ಲ ಕ್ಲಿಯರ್ ಆಗಿತ್ತು. 11 ಗಂಟೆ ಆಗಿತ್ತಲ್ವ, ಆ ಟೈಮಲ್ಲಿ ಹೋದರೆ ಟ್ರಾಫಿಕ್ ಏನೂ ಇರಲ್ಲ. ಇದು ರಾಮಮೂರ್ತಿ ನಗರಲ್ಲಿ ಮೇಡಲ್ಲಿ ಅಂಥೇಳಿ ಬರುತ್ತೆ, ಅಲ್ಲಿ ಹೋಗಿದ್ವಿ. ಇದು ಗೃಹ ಪ್ರವೇಶದ ಒಂದು ಬ್ಲಾಗ್, ಒಂದು ಚಿಕ್ಕ ಕ್ಲಿಪ್ ತಗೊಂಡೆ ಅಷ್ಟೇ. ಇನ್ನು ನಮ್ಮ ಅಮ್ಮ ಅತ್ತೆ ಕೂಡ ಬಂದಿದ್ರಲ್ವ, ಅವ್ರನ್ನ ಕೂಡ ಕರ್ಕೊಂಡು ಬಂದ್ವಿ. ಸಾಯಂಕಾಲ ಬಂದು ಪಾರ್ಕ್ಗೆ ಹೋಗ್ತೀನಲ್ವ ಡೈಲಿ ವಾಕಿಂಗು, ಅವ್ರನ್ನೂ ಕೂಡ ಕರ್ಕೊಂಡು ಹೋದೆ. ಏಕೆಂದರೆ ಇಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋದೆ. ಇವರು ಬಂದು ನಮ್ಮ ಅತ್ತೆ, ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡಿದ್ರಲ್ಲ, ಅವರು ಬಂದು ನಮ್ಮ ಅಮ್ಮ.
ಅಲ್ಲಿಯಲ್ಲಿದ್ದರೆ ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ, ಬರೀ ವಾಕಿಂಗ್ ಅಷ್ಟೇ ಮಾಡ್ಕೊತಾರೆ, ಪಾರ್ಕ್ ಎಲ್ಲ ಇರಲ್ಲ. ನಮಗೆ ಅಲ್ಲಿ ಕೆಲಸನೇ ಸರಿ ಹೋಗುತ್ತೆ. ಸೊ ಸಿಟಿಗೆ ಬಂದರೆ ಈ ರೀತಿ ಎಂಜಾಯ್ ಮಾಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್ ಬಾಯ್.